ಶರಾಬ್ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ತೀರ್ಪು ಬಂದಿದ್ದು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇವರುಗಳ ಮೇಲೆ ಆರೋಪ ಸುಳ್ಳೆಂದು ನ್ಯಾಯಾಲಯ ಕೇಸನ್ನ ಖುಲಾಸೆ ಮಾಡಿದ್ದು ಇದು ಸತ್ಯಕ್ಕೆ ಸಿಕ್ಕ ಜಯ ಎಂದು ಬಣ್ಣಿಸಿ ಮಾಧ್ಯಮಗಳ ಎದುರು ಬಾಗಲಕೋಟೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ತೆರಿಗೆ ಸಲಹೆಗಾರರಾದ ಆನಂದ್ ದೇವಾಡಿಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಪಿತೂರಿ ಬಗ್ಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದು ಹೀಗೆ. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ನಾಯಕತ್ವವನ್ನು ಮತ್ತು ಆ ಪಕ್ಷವನ್ನು ಮುಗಿಸಾಕ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವರು ಸೇರಿ ಅದನ್ನ ಜನರ ಮುಂದೆ ಕೆಟ್ಟದಾಗಿ ಪ್ರದರ್ಶಿಸಲು ಮತ್ತು ನಮ್ಮ ನಾಯಕರ ಮನವನ್ನು ಒಂದು ಕುಗ್ಗಿಸಲು ಪ್ರಯತ್ನ ಪಟ್ಟರು. ಆದ್ರೆ ಅವರಿಗೆ ಅದು ಗೊತ್ತಿಲ್ಲ, ಆಮ್ ಆದ್ಮಿ ಪಾರ್ಟಿ ಅನ್ನೋದು ಬರೀ ಒಂದು ರಾಜಕೀಯ ಪಕ್ಷ ಅಲ್ಲ, ಅದು ಜನರ ಚಳುವಳಿಯಿಂದ ಬಂದದ್ದು. ಅದು ಜನರ ಚಳುವಳಿ, ಒಂದು ಜನಸಾಮಾನ್ಯರ ಚಳುವಳಿ. ಆ ಜನಸಾಮಾನ್ಯ ಚಳುವಳಿ ಯಾವತ್ತೂ ನಿಲ್ಲುವುದಿಲ್ಲ, ಮತ್ತ ನಾವು ಯಾವತ್ತೂ ಕುಗ್ಗುದಿಲ್ಲ, ಹೆದರುದಿಲ್ಲ, ಮತ್ತ ಹಿಂತಿರುಗುದಿಲ್ಲ ಅನ್ನೋದು ನಿಮ್ಗೆ ಅದು ತಿಳುವಳಿಕೆ ಇರಲಿ. ಮತ್ತ ಆಮ್ ಆದ್ಮಿ ಪಕ್ಷಕ್ಕೆ ಈ ತೀರ್ಪು ಒಂದು ಹೊಸ ಹುರುಪು ಮತ್ತು ಹೊಸ ಆರಂಭವನ್ನು ನೀಡೈತಿ. ಇನ್ಮೇಲೆ ಇನ್ನಷ್ಟು ನಾವು ಸತ್ಯಕ್ಕೋಸ್ಕರ ಹೋರಾಡ್ತೀವಿ. ಆಮ್ ಆದ್ಮಿ ಪಕ್ಷ ಯಾವಾಗಲಿದ್ರು ಆರೋಗ್ಯ, ಶಿಕ್ಷಣ ಮತ್ತು ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕೊಡಕ್ಕೆ ರಾಜಕೀಯ ಸಿದ್ಧಾಂತವನ್ನು ಭ್ರಷ್ಟಾಚಾರ ರಹಿತವಾಗಿ ಮಾಡುವಂತ ಬಂದಂತ ಪಕ್ಷ ಇದು. ಯಾವತ್ತೂ ಇದು ಬಗ್ಗುದಿಲ್ಲ, ಕುಗ್ಗುದಿಲ್ಲ. ಮತ್ತೆ ಇಂತಹ ಒಂದು ತೀರ್ಪಿಗೆ ನಮ್ಗೆ ತುಂಬಾ ಸಂತೋಷ ಆಗ್ಯದ. ನಾನು ಆಮ್ ಆದ್ಮಿ ಪಾರ್ಟಿ ಸೇರಿದಾಗ ಅಂತಿದ್ರೆ ಅಲ್ಯಾಕೆ ಹೋಗಿ ಭ್ರಷ್ಟಾಚಾರದ ಪಕ್ಷ ಅಂತ ಒಂದು ಭ್ರಷ್ಟಾಚಾರ ರಹಿತರುವಂತ ಭ್ರಷ್ಟಾಚಾರ ಪಕ್ಷವನ್ನಾಗಿ ಪರಿವರ್ತನೆಗೆ ಏನೆಲ್ಲ ಪ್ರಯತ್ನ ಪಟ್ಟರು. ಆದ್ರೆ ಇವತ್ತಿನ ತೀರ್ಪು ಏನ್ ಹೇಳ್ತಂತಂದ್ರ ಅಲ್ಲಿ ಶರಾಬ್ ನೀತಿ ಘೋಟಾಳನ ಆಗಿಲ್ಲ, ಇದು ಒಂದು ಬೇಸ್ಲೆಸ್ ಕೇಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಯಾವುದೇ ಸಾಕ್ಷಿ ಇಲ್ಲ, ಅದಕ್ಕೆ ಯಾವುದೇ ಒಂದು ಇರ್ಲಾರ್ದ ಇಷ್ಟು ದಿವಸ ನಮ್ಮ ನಾಯಕರನ್ನ ಅರವಿಂದ್ ಕೇಜ್ರಿವಾಲ್ 6 ತಿಂಗಳು, ಮನೀಶ್ ಸಿಸೋಡಿಯಾ 2 ವರ್ಷ, ಮತ್ತೆ ಸತ್ಯೇಂದ್ರ 3 ವರ್ಷ, ಹೀಗೆ ನಮ್ಮ ನಾಯಕರನ್ನ ಜೈಲ್ನಾಗ ಇಟ್ಟು ಅವರ ಮನಸ್ಥಿತಿ, ಅವರ ಫ್ಯಾಮಿಲಿದು ಯಾವ ರೀತಿ ಭಾವನೆಗಳಾಗಿತ್ತು, ಈಗೆಲ್ಲ ಆದ್ಮೇಲೆ ಏನೂ ಇಲ್ಲ ಅಂತ ತೀರ್ಪು ಬಂದದಿ. ಆಕ್ಚುಲಿ ನಿಮ್ಗ ನಾಚಿಕೆ ಬರ್ಬೇಕು. ಇನ್ಮೇಲಾದ್ರೂ ಸುಧಾರಿಸಿ ನೀವು ಏನಾದ್ರೂ ಮಾಡ್ಬೇಕಂತಿದ್ರ, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವರು ಏನಾದ್ರೂ ಮಾಡ್ಬೇಕಂತಿದ್ರ ನೀವು ಮೊದಲು ನಾವು ಮಾಡುವಂತ ಕೆಲಸದ ದುಪ್ಪಟ್ಟು ಕೆಲಸ ಮಾಡಿ ತೋರಿಸ್ರಿ. ಕೆಲಸದ ರಾಜಕೀಯ ಮಾಡ್ರಿ. ಅವ್ರು ಇಷ್ಟ ಮಾಡ್ಯಾರ, ನಾವ್ ಇಷ್ಟು ಕೆಲಸ ಮಾಡಿವ ತೋರಿಸಿ ಕೆಲಸ ಮಾಡಿ ರಾಜಕೀಯ ಮಾಡ್ರಿ ಅಂದ್ಬಿಟ್ಟು ಇಂಥವೆಲ್ಲ ರಾಜಕೀಯ ಮಾಡಿ ನಮ್ಮ ಕಪ್ಪು ಮಸಿ ಬೆಳ್ಸಕ್ ನೋಡ್ಬೇಡ್ರಿ ಅಂತ ಹೇಳ್ತಾರೆ ನನ್ನ ಮಾತು.